ಏನು ಖುಷಿ ವಿಷಯ ಅಂತ ಹೇಳೋದಾದರೆ, ಇವತ್ತೆಲ್ಲರೂ ಒಳ್ಳೆ ಆಹಾರ ಕಾಪಾಡ್ಕೋಬೇಕು, ಮತ್ತು ನಮ್ಮ ಮಕ್ಕಳುಗಳಿಗೆ ಒಳ್ಳೆ ಆಹಾರ ಕೊಡಬೇಕು, ನಾವು ಒಳ್ಳೆ ಆಹಾರ ತಿನ್ನಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಅದರಲ್ಲಿ ನಾವು ತಿನ್ನುವಂಥ ತುಪ್ಪ ಬಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇವತ್ತೆಲ್ಲರೂ ಏನಾಗ್ಬಿಟ್ಟಿದೆ ಅಂದರೆ, ಏನು ದೇಸಿ ಹಸುವಿನ ತುಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ, ದೇಸಿ ಹಸುವಿನ ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಮ್ಮ ಮಕ್ಕಳುಗಳಿಗೆ ತುಂಬ ಒಳ್ಳೆಯದು ಅಂತ ಥಿಂಕ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನಿಜ. ಬಟ್ ಆದರೆ ಮಾರ್ಕೆಟಲ್ಲಿ ಏನೆಲ್ಲ ಸಿಗ್ತಿದೆ ಅದೆಲ್ಲ ಬ್ರ್ಯಾಂಡು ಖಂಡಿತವಾಗ್ಲೂ ದೇಸಿ ಹಸು ಆಗಿರಲ್ಲ. ದೇಸಿ ಹಸು ಅಂತ ಲೇಬಲ್ ಇಟ್ಟವೆಲ್ಲ ದೇಸಿ ಹಸು ಆಗಲ್ಲ. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇವತ್ತು ತುಂಬ ಜನ ಹಸು ಕಟ್ಟ ಹೈನುಗಾರಿಕೆ ಮಾಡೋರು ತುಂಬ ಜನ ಆಗಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ತುಪ್ಪ ದೇಸಿ ಹಸುವಿನ ಹಾಲಲ್ಲೇ ಮಾಡಿದರೂ ಕೂಡ ಅದು ಯಾವ ವಿಧಾನದಲ್ಲಿ ಮಾಡಿರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಏನಕ್ಕೆ ಅಂತ ಅಂದರೆ, ಇವತ್ತು ತುಪ್ಪನ ಕ್ರೀಮ್ ಎಕ್ಸ್ಟ್ರಾಕ್ಷನ್ ಮೆಥಡಲ್ಲಿ ಮಾಡ್ತಾರೆ, ಕೆನೆ ತೆಗೆದು ಮಾಡ್ತಾರೆ. ಅದೆಲ್ಲ ಏನಾಗುತ್ತೆ ಅಂದರೆ, ನಿಮಗೆ ತುಪ್ಪ ನಥಿಂಗ್ ಬಟ್ ಫ್ಯಾಟ್ ಆಯಿಲ್ ಥರ ಇರುತ್ತೆ. ಬಟ್ ಇದಕ್ಕೆ ಒಂದು ಮೆಥಡ್ ಇದೆ. ಈ ದೇಸಿ ಹಸುವಿನ ತುಪ್ಪನೇ ಕನ್ವೆನ್ಷನಲ್ ಪ್ರೊಸೆಸ್ಸಲ್ಲಿ, ಟ್ರೆಡಿಷನಲ್ ಪ್ರೊಸೆಸ್ಸಲ್ಲಿ ಮಾಡೋದು, ಬಿಲೋನಾ ಮೆಥಡಲ್ಲಿ. ಈಗ ಎಲ್ರಿಗೂ ಗೊತ್ತಿರೋಂಗೆ ಹಿಂದೆ ಮಾಡ್ತಿದ್ರು ನಮ್ಮ ಅಜ್ಜಂದಿರು, ಇವರೆಲ್ಲ ಹಿಂದಿನ ಪೀಳಿಗೆಯವರು. ಅದು ಹೇಗೆ ಅಂತ ಅಂದರೆ, ಹಾಲನ್ನ ಕಾಯಿಸಿ ಮತ್ತು ಅದನ್ನು ಮೊಸರು ಮಾಡಿ ಅದನ್ನು ಬೆಣ್ಣೆ ತೆಗೆದು, ಕಡ್ಗೋಲ್ ಪ್ರೊಸೆಸ್ಸಲ್ಲಿ ಅದನ್ನು ಬೆಣ್ಣೆ ತೆಗೆದು ಅದನ್ನು ಸೌದೆ ಒಲೆಯಲ್ಲೇ ಕಾಯಿಸ್ತಿದ್ರು. ಅದರಲ್ಲಿರೋ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸು, ಸಪ್ಲಿಮೆಂಟ್ಸು ಬೇರೆ. ಸೊ ಅದನ್ನು ನಾವು ಬಳಸಿದಾಗ ಏನಾಗುತ್ತೆ ಅಂದರೆ, ನಮಗೆಲ್ಲ ಏನೆಲ್ಲ ತುಪ್ಪದಿಂದ ದೊರೆಯುತ್ತೆ, ಏನೆಲ್ಲ ಸಪ್ಲಿಮೆಂಟ್ಸು ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ಅಂದ್ಕೊಂಡಿದ್ವು, ಖಂಡಿತವಾಗೂ ಅದೆಲ್ಲ ಸಿಗುತ್ತೆ. ಸೊ ಅದು ನ್ಯಾಚುರಲಿ ತುಪ್ಪದಲ್ಲಿ ಪ್ರೆಸೆನ್ಸ್ ಇರುತ್ತೆ. ನಾನು ಹಿಂದೆ ಹೇಳಿದ ಪ್ರೋಸೆಸ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ, ನಮಗೇನು ಸಿಗಬೇಕು, ವಿಟಮಿನ್ಸು, ಪ್ರೋಟೀನ್ಸು ಅದೇನು ಸಿಗಲ್ಲ. ಸೊ ನಮಗೆ ದೇಸಿ ಹಸುವಿನ ತುಪ್ಪ ಎಷ್ಟು ಮುಖ್ಯನೋ, ಅದು ಯಾವ ಪದ್ಧತಿಯಲ್ಲಿ ಮಾಡಿರ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಸೊ ಹಾಗಾಗಿ ನೀವು ಏನೇ ತುಪ್ಪ ತಗೊಳ್ಳಿ, ಅದು ಬಿಲೋನಾ ಮೆಥಡಲ್ಲಿ ಮಾಡಿರೋ ತುಪ್ಪ ತಗೊಂಡ್ರೆ ತುಂಬ ನಿಮಗೆ ಹೆಲ್ತಿಗೆ ಯೂಸ್ ಆಗುತ್ತೆ. ಮತ್ತು ತುಪ್ಪ ನೀವು ತಗೊಳ್ಬೇಕಾದ್ರೆ ಯಾವ ಜಾಗದಲ್ಲಿ ತಯಾರಾಗುತ್ತೆ, ಎಲ್ಲಿ ತಯಾರಾಗುತ್ತೆ, ಅದನ್ನು ಖಂಡಿತವಾಗ್ಲೂ ನೀವು ಪರಿಶೀಲನೆ ಮಾಡೇ ತಗೋಬೇಕು. ಅವತ್ತು ಮಾತ್ರ ನಿಮ್ಗೆ ಒರಿಜಿನಲ್ ತುಪ್ಪ ಸಿಗೋದು.